ಈ ಒಂದು ವಿಡಿಯೋದಲ್ಲಿ ಅಮಾಂಗ್ ಮತ್ತು ಬಿಟ್ವೀನ್ ಇವುಗಳಲ್ಲಿರುವ ವ್ಯತ್ಯಾಸವನ್ನ ತಿಳ್ಕೊಳ್ತಾ ಇದೀವಿ. ಇವೆರಡರ ಮೀನಿಂಗ್ ನಡುವೆ ಅಥವಾ ಮಧ್ಯದಲ್ಲಿ, ಆದರೆ ಇವುಗಳನ್ನ ಯೂಸ್ ಮಾಡುವಾಗ ಸ್ವಲ್ಪ ವ್ಯತ್ಯಾಸ ಇದೆ. ಅಮಾಂಗ್ ಅಂದ್ರೆ ನಡುವೆ ಅಥವಾ ಮಧ್ಯದಲ್ಲಿ. ಇದನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ವ್ಯಕ್ತಿ ಅಥವಾ ವಸ್ತುಗಳ ನಡುವೆ ಬಳಸ್ತೀವಿ. ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್. ಸ್ವೀಟ್ ವಾಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸಿಹಿ ತಿಂಡಿಯನ್ನ ಸ್ಟೂಡೆಂಟ್ಗಳ ಮಧ್ಯದಲ್ಲಿ ಹಂಚಲಾಯಿತು. ಒಂದು ಶಾಲೆಯಲ್ಲಿ ಸ್ಟೂಡೆಂಟ್ಸ್ ಇಬ್ಬರೇ ಇರ್ತಾರ? ಇಲ್ಲ, ಇಬ್ಬರಿಗಿಂತ ಹೆಚ್ಚಿನ ಇರ್ತಾರೆ. ಸೊ ಇಲ್ಲಿ ಏನಾಯ್ತು, ಇಬ್ಬರಿಗಿಂತ ಹೆಚ್ಚಿನ ನಡುವೆ ಬಳಸಲಾಯಿತು ಅಮಾಂಗ್ ಅನ್ನ. ಬಿಟ್ವೀನ್, ಬಿಟ್ವೀನ್ ಅಂದ್ರೂ ಕೂಡ ನಡುವೆ ಅಥವಾ ಮಧ್ಯದಲ್ಲಿ. ಇದನ್ನು ಯಾವಾಗ ಬಳಸ್ತೀವಿ ಅಂದ್ರೆ ಎರಡು ವ್ಯಕ್ತಿ ಅಥವಾ ವಸ್ತುಗಳ ನಡುವೆ ಬಳಸ್ತೀವಿ. ಎರಡೇ ಇರಬೇಕು, ಎರಡಕ್ಕಿಂತ ಹೆಚ್ಚಿನ ಇರಬಾರ್ದು. ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್. ದ ಪ್ರಾಪರ್ಟಿ ವಾಸ್ ಡಿವೈಡೆಡ್ ಬಿಟ್ವೀನ್ ರವಿ ಅಂಡ್ ರಾಜು. ದ ಪ್ರಾಪರ್ಟಿ ವಾಸ್ ಡಿವೈಡೆಡ್ ಬಿಟ್ವೀನ್ ರವಿ ಅಂಡ್ ರಾಜು. ಇಲ್ಲಿ ಏನ್ ಮಾಡಲಾಗಿದೆ, ರವಿ ಮತ್ತು ರಾಜು ನಡುವೆ ಪ್ರಾಪರ್ಟಿಯನ್ನ ಡಿವೈಡ್ ಮಾಡಲಾಗಿದೆ. ಸೊ ಇಲ್ಲಿ ಇಬ್ಬರೇ ಇದ್ದಾರೆ, ಅದಕ್ಕೆ ನಾವು ಬಿಟ್ವೀನ್ ನ ಯೂಸ್ ಮಾಡೀವಿ. ಐ ಹೋಪ್ ನಿಮ್ಗೆ ಅಮಾಂಗ್ ಮತ್ತು ಬಿಟ್ವೀನ್ ನಲ್ಲಿರುವ ಒಂದು ಡಿಫರೆನ್ಸ್ ನ ಗೊತ್ತಾಯ್ತಾ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಪೇಜ್ಗೆ ಫಾಲೋ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು. ಇದೇ ರೀತಿಯಾಗಿ ಸಿಂಪಲ್ ಆಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯುವುದಕ್ಕೆ ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ PDF ನೋಟ್ಸ್ ಅನ್ನ ರೆಡಿ ಮಾಡಿದ್ದೀವಿ. ಇವುಗಳನ್ನ ಪಡೆದುಕೊಳ್ಳುವುದಕ್ಕೆ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮೇಲೆ ಹಾಯ್ ಅಂತ ಮೆಸೇಜ್ ಮಾಡಿ.